ಆದ್ರೆ ಅಲ್ಲಿ ತಿಕ್ಕಾಟಗಳಿದ್ದಾವೆ ರೀ, ಪೂರ್ತಿ ಹೋಗಿಲ್ಲ. ಅದರಿಂದ ಪಾಕಿಸ್ತಾನದ ಅಂತೇಳಿ ಅಫ್ಘಾನಿಸ್ತಾನ ಆರೋಪ ಮಾಡೋದು, ಅಫ್ಘಾನಿಸ್ತಾನದ ಏನಂಥದ್ದು ಪಾಕಿಸ್ತಾನದ ಬಾರ್ಡರ್ದಲ್ಲಿ ನಮ್ಮೊಳಗೆ ಬರ್ತಾ ಇದ್ದಾರೆ, ನಾವು ಬರಗುಡುದಿಲ್ಲ ಅಂತ ಹೇಳುವಂಥದ್ದು. ಬಟ್ ನಿಧಾನಕ್ಕೆ ಎರಡೂ ಎದುರ ಬದರ ಆಗಿದ್ದಾವೆ. ಒಂದು ಕಾಲಕ್ಕೆ ಎರಡು ದೋಸ್ತಿ ಇದ್ದು ಇಸ್ಲಾಂ ದೇಶಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾಯಿದ್ರು, ಏನೋ ಮಾಡ್ತಾಯಿದ್ರು. ತಾಲಿಬಾನ್ ಬೆಳೆದು ಇವರೊಬ್ಬರು ಕಾರಣಿ ಪುರುಷರನ್ನ ಇಸ್ಲಾಂ ನಮ್ಮ ಇದರಲ್ಲಿ ಪಾಕಿಸ್ತಾನಿಗಳು. ಹೀಗಾಗಿ ಈ ತಾಲಿಬಾನಿನ ಇವತ್ತು ಸಹಜದ ತಾಲಿಬಾನ್ ಸ್ವಲ್ಪ ಉಗ್ರವಾದದಲ್ಲಿ ವಿಶ್ವಾಸ ಇಟ್ಟಂಥವ್ರು, ಕಠೋರ ಇಸ್ಲಾಂವಾದವನ್ನು ಪಾಲಿಸ್ಕೊಂಡು ಹೋಗುವಂಥವ್ರು. ಅದು ಶಿಯಾನೋ ಸುನಿನೋ, ವಿಶೇಷವಾಗೆಲ್ಲ ಸುನಿ ಜನನೇ ಇವರು. ಯಾಕೆಂದ್ರೆ ಶಿಯಾ ಜನ ಹೆಚ್ಚಿಗೆ ಇರಾನದಲ್ಲಿ ಬರುವಂಥವ್ರು. ಇವತ್ತು ಏನೂ ಇರಲಿ, ಶಿಯಾ ಇರಲಿ ಸುನ್ನಿ ಇರಲಿ, ಇವ್ರು ತಿಕ್ಕಾಟಗನ ಹಿಂಸೆಗಿನ ಆದ್ಯತೆ ಕೊಡೋದ್ರಿಂದ ಇವತ್ತು ಧರ್ಮದ ನೆಲೆಗಟ್ಟೆ ದೇಶ ರಚನೆಗಳಾಗಿದ್ದಕ್ಕಾಗಿ ಅಲ್ಲೇ ಇವತ್ತಿನ ಎಲ್ಲ ತಿಕ್ಕಾಟಗಳಿಗೆ ಆ ಧರ್ಮದ ನೆಲೆಗಟ್ಟಿನ ತಿಕ್ಕಾಟ, ಅದ ನಂತರ ಬಾರ್ಡರ, ಆದ್ಮೇಲೆ ಏನಪ್ಪ ಎರಡೂ ಕಡೆ ಅದ ಮಹಿಳೆಗೆ ಆದ್ಯತೆ ಇಲ್ಲ, ಸಮಾನತೆ ಇಲ್ಲ ಅನ್ನೋದು ನಾವು ಈಗ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದೇನೋ ಕೂಡ ಈಗ ನೆಮ್ಮದಿಯಿಂದ ಇರಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಈಗ ಅದೂ ಇಲ್ಲ. ಈಗ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡ್ತಾಯಿದ್ದಾರೆ, ಅದು ಜೋರಾಗ್ಯದ. ಅದರಲ್ಲೂ ಕಾಬೂಲ್ ಮೇಲೆ ಗುರುವಾರ ರಾತ್ರಿ ಕಳೆದ ಗುರುವಾರದಿಂದ ದಾಳಿ ಮಾಡಿದರು ಈ ಪಾಕಿಸ್ತಾನಿಗಳು ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಪಾಕ್ ಪಡೆಗಳು ಕಾಬೂಲ್ ಮೇಲೆ ವಾಯುದಾಳಿ ನಡೆಸಿವೆ ಎಂದು ಅಫ್ಘಾನಿಸ್ತಾನ ಆರೋಪಿಸಿದೆ. ಮತ್ತು ಆದರೆ ದಾಳಿ ನಡೆಸಿದ್ದನ್ನು ದೃಢಪಡಿಸಲು ಅಥವಾ ತನ್ನ ಪಾತ್ರವನ್ನು ಅಲ್ಲಗಳೆಯಲು ಪಾಕ್ ಸೇನೆ ನಿರಾಕರಿಸಿದೆ. ಅದರ ಭಾಗವಹಿಸಿದ್ದು ನಾನು ಪ್ರತಿದಾಳಿ ಮಾಡಿ ಅಂತ ಹೇಳಲಿಲ್ಲ. ಅಂದರೆ ಒಟ್ಟು ಅದರ ಹೋದ್ರಾಗಿ ಒಬ್ಬರು ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಕಾಬೂಲ್ ಮೇಲಿನ ದಾಳಿಗೆ ಪ್ರತಿಯಾಗಿ ಅಫ್ಘಾನ್ ಪಡೆಗಳು ಶನಿವಾರ ರಾತ್ರಿ ಗಡಿಯಲ್ಲಿ ಪಾಕಿಸ್ತಾನದ ವಿರುದ್ಧ ದಾಳಿ ನಡೆಸಿವೆ. ಕಾಬೂಲ್ ಮೇಲೆ ದಾಳಿ ಮಾಡಿದಕ್ಕೆ ಅವರು ನಡೆಸಿದಾರಂತ. ಒಟ್ಟಾರೆ